ಬಿಫೋರ್ ದಟ್ ನನಗೆ ಆ ಥರ ಯಾವುದೂ ಚಾಯ್ಸ್ ಇರಲಿಲ್ಲ. ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ. ಆಗಲೇ ನಾನು ಮಾತಾಡ್ದಂಗೆ ಖಂಡಿತ ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಕಥೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾಯಿದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನಿಮಾಗಳಲ್ಲಿ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತಗೊಂಡ್ರೆ ಡಾಲಿ ಅನ್ನೋ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು, ಬಡವರಸ್ಕಲ್ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇನ. ಸೊ ಕೋಟಿ ಕೂಡ ನನಗೂ ಬರಮವ್ರು ಅದು ಯಾವಾಗಲೂ ನಡೆದಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ. ಏಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕಥೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕದು. ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೋತೀನಿ. ಸೊ ಕೋಟಿ ಕೂಡ ಹಾಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಅವ್ರು ಬರೆದಿರೋ ದೃಶ್ಯಗಳು, ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾ ಇತ್ತು. ಹಾಗೆ ನನಗೆ ಕಾಡುವಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ.